ಒಂದಿನ ಒಬ್ಬ ಹುಡುಗ ನಾನು ತುಂಬಾ ಅಪ್ಸೆಟ್ ಆಗಿದ್ದೀನಿ, ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ, ನಾನು ಒಬ್ಬಂಟಿಯಾಗಿರಬೇಕು, ನನಗೆ ಯಾರೂ ಕೂಡ ಕಾಲು ಮೆಸೇಜು ಏನೂ ಮಾಡಬೇಡಿ ಅಂತೇಳಿ ತನ್ನ ಫ್ರೆಂಡ್ ಸರ್ಕಲ್ ಗ್ರೂಪ್ ಏನಿದಿಲ್ಲ ವಾಟ್ಸಪ್ಪಲ್ಲಿ, ಅಲ್ಲಿಗೆ ಒಂದು ಮೆಸೇಜನ್ನು ಹಾಕ್ತಾನೆ. ಇದನ್ನು ನೋಡಿದಂತಹ ಎಲ್ಲರೂ ಸಹ ಸುಮ್ಮನಾಗ್ತಾರೆ. ಅವನ ಸಹವಾಸಕ್ಕೆ ಹೋಗೋದು ಬೇಡ, ಅವನು ಒಬ್ಬಂಟಿಯಾಗಿರಬೇಕು ಅಂತ ಮೆಸೇಜ್ ಹಾಕಿದ್ದಾನೆ, ಹಾಗಾಗಿ ಅವನನ್ನು ಮಾತಾಡ್ಸೋದು ಬೇಡ ಅಂತ ಸುಮ್ಮನಾಗ್ತಾರೆ. ಇದನ್ನು ನೋಡಿದಂಥ ಒಬ್ಬ ಫ್ರೆಂಡ್ ಮಾತ್ರ ಅವನ ಮನೆಗೆ ಹೋಗ್ತಾನೆ. ಹೋಗಿ ನಿನ್ನ ನಲಿವನ್ನಷ್ಟೇ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ, ನಿನ್ನ ಕಷ್ಟದ ಸಮಯದಲ್ಲಿ ಕೂಡ ನಾನು ನಿನ್ನ ಜೊತೆಗೆ ನಿಲ್ಲಬೇಕು ಅಂತಲೇ ನಿನ್ನ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿರೋದು. ಹಾಗಾಗಿ ನಿನ್ನ ಏನು ನೋವಿದೆ ಅದನ್ನು ನನ್ನ ಜೊತೆನೂ ಶೇರ್ ಮಾಡ್ಕೊ, ನಾನು ಸಹ ಅದನ್ನು ಅನುಭವಿಸ್ಬೇಕು ಅಂತ ಹೇಳಿ ನಿನ್ನ ಕಷ್ಟದ ಸಮಯದಲ್ಲೂ ಕೂಡ ನಾನು ನಿಲ್ತೀನಿ ಅಂತ ಹೇಳಿ ಅವನಿಗೆ ಬೆಂಬಲವನ್ನು ನೀಡ್ತಾನೆ. ಇದನ್ನು ಕೇಳಿದಂತಹ ಏನು ಒಬ್ಬಂಟಿಯಾಗಿರಬೇಕು ಅಂತ ಹೇಳ್ತಾನಲ್ಲ, ಅವನ್ನ ಸಡನ್ಲಿ ತಪ್ಕೊಂಡು ಅಳ್ತಾನೆ ತುಂಬಾ. ಈ ರೀತಿಯ ಫ್ರೆಂಡು ಪ್ರತಿಯೊಬ್ಬರ ಜೀವನದಲ್ಲೂ ಬೇಕು ಅಂತ ಎಲ್ರಿಗೂ ಅನಿಸುತ್ತೆ. ಹಾಗಾಗಿ ನಿಮಗೂ ನಿಮ್ಮ ಜೀವನದಲ್ಲಿ ಯಾರಾದ್ರು ಈ ಥರ ಫ್ರೆಂಡ್ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಕಷ್ಟದ ದಿನಗಳಲ್ಲಿ ನಾನು ಇದ್ದೇ ಇರ್ತೀನಿ ಅಂತ ಹೇಳಿ ಒಂದು ಕಮೆಂಟನ್ನು ಹಾಕಿ. ಯಾರಿಗಾರು ಈ ಥರ ಫ್ರೆಂಡ್ ಇದ್ದರೆ ಫ್ರೆಂಡ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.